भजत राम निष्काम सुमेरो है आत्मा साको करो प्रणाम साको करो प्रणाम साको करो प्रणाम। पंडित काम्बर जी महाराज की जय। साधु निश्चलदास जी महाराज की जय। गुरु शरण बसव स्वामी महाराज की जय। सकल साधु संत महाराज की जय। जय जय नमः पार्वती पति शिव हर 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 महादेव। जय शुद्ध ब्रह्म जय जय शुद्ध ब्रह्म जय जय शुद्ध ब्रह्म। ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತ ಗಂಗಾದ ಜಾಲಿ ಮಿಂಚುಗಳು ಬಹಳ ಸುಂದರವಾದಂತಹ ಒಂದು ಅಷ್ಟು ನಿರ್ದೇಶ ರೂಪ ಮಂಗಲವನ್ನ ತೋರಿಸಿಕೊಟ್ಟರು. ಅವರಿಗೆ ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತ ಶರಣಬಸವ ಸ್ವಾಮೀಜಿಯವರು ಈ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ಮುಖ್ಯ ವಿಚಾರಗಳನ್ನು ನಮಗೆಲ್ಲ ಪ್ರಸ್ತುತಪಡಿಸ್ತಾರೆ. ತಾವೆಲ್ಲ ಹಂಚಿಕೊಂಡು ಆಲಿಸಬೇಕು ಅಂತ ಹೇಳಿದರೆ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ದಾಸ್ ಜಿಯವರ ಕೃತಿ 4ನೇ ತರಂಗ ತತ್ವದೃಷ್ಟಿ ಮಹಾರಾಜರಿಗೆ ಸಾಧು ನಿಶ್ಚಲ್ದಾಸ್ ಜಿಯವರ ಉಪದೇಶ 188ನೇ ವಿಷಯಾಂಕ. ಶಿಷ್ಯನ ಪ್ರಶ್ನೆಗೆ ಉತ್ತರ. ಆಭಾಸ ಮತ್ತು ಕೂಟಸ್ಥರು ಕ್ರಮವಾಗಿ ಅಂದರೆ ಒಬ್ಬರ ನಂತರ ಇನ್ನೊಬ್ಬರು ಭಾನವಾಗುತ್ತಾರೋ ಅಥವಾ ಕ್ರಮವಿಲ್ಲದೆ ಏಕಕಾಲಕ್ಕೆ ಭಾನವಾಗುತ್ತಾರೋ ಅಂತ 116ನೇ ವಿಷಯಾಂಕ. ಇವರು ಎಲ್ಲಿ ಭಾನವಾಗ್ತಾರ? ಕ್ರಮವಾಗಿ ಆಗ್ತಾರೋ ಕ್ರಮವಿಲ್ಲದೆ ಆಗ್ತಾರೋ? ಎಲ್ಲಿ ಭಾನವಾಗ್ತಾರೋ? ಅದೇನಾರ ಗೊತ್ತದ ಐಡಿಯಾ ನಿಮಗೆ? ಎಲ್ಲಿ ಭಾನಾಗ್ತಾರ? ಅಹಂಭಾವದಲ್ಲಿ. ಅಹಂ ನಾನು ನಾನು ಅಂತೀವಲ್ಲ ಅಲ್ಲಿ ಅಹಂಭಾವದಲ್ಲಿ ಇವರು ಭಾನಾಕರು. ಅಹಂಭಾವದಲ್ಲಿ ಇವರು ಭಾನಾಗದು. ಮತ್ತ ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿ ಕೆಲವೊಂದು ನಿರ್ಣಯಗಳನ್ನು ತಗೊಂಡಿವಿ. ಒಟ್ಟಾರೆ ಹೇಳುವುದೇನೆಂದರೆ ಕೂಟಸ್ಥ ಮತ್ತು ಆಭಾಸರು ಏನಂತ ನಿರ್ಣಯ ತಗೊಂಡ್ರಿ? ಏಕಕಾಲಕ್ಕೆ, ಕ್ರಮವಿಲ್ಲದೆ ಏಕಕಾಲಕ್ಕೆ ನಮ್ಮ ಅಹಂಭಾವದಲ್ಲಿ ಭಾನವಾಗುತ್ತಾರೆ. ಅವರು ಕೂಟಸ್ಥ ಮೊದಲು ಆಭಾಸ ಆಮೇಲೆ ಅಂತಲ್ಲ, ಆಭಾಸ ಮೊದಲು ಕೂಟಸ್ಥ ಆಮೇಲೆ ಅಂತಲ್ಲ, ಇಬ್ರು ಅಟ್ ಎ ಟೈಮ್ ಏಕಕಾಲಕ್ಕೆ ಪ್ರತೀತಿ ಆಗುತ್ತಾರೆ.
ದೃಷ್ಟಾಂತ ಏನಾರ ಗೊತ್ತಾ? ಏಕಕಾಲಕ್ಕೆ ಪ್ರತೀತಿಯಾಗಂತವು. ನಾವು ಕನ್ನಡಿ ಮುಂದೆ ಹೋಗಿ ನಿಂತಾಗ ನಮ್ಮ ಪ್ರತಿಬಿಂಬ ಕ್ರಮವಾಗಿ ಆಗುದಿಲ್ಲ, ಅಲ್ಲಿ ಏಕಕಾಲಕ್ಕನ ಆಗ್ತೈತಿ. ಅದರಂತೆ ಈ ಚಿದಾಭಾಸ ಹಾಗೂ ಕೂಟಸ್ಥರು ಏಕಕಾಲದಲ್ಲಿ ಪ್ರತೀತಿ ಆಗ್ತಾರೆ. ಗುಡ್. ಮತ್ತಿನ್ನೊಂದು ದೃಷ್ಟಾಂತ. ಸ್ವಪ್ನದ ಪದಾರ್ಥಗಳಂತೆ. ಬಿಂಬ ಪ್ರತಿಬಿಂಬ ಒಂದು ದೃಷ್ಟಾಂತ. ಏಕಕಾಲಕ್ಕೆ ಪ್ರತೀತಿಯಾಗುವ ಹಾಗೆ ಬಿಂಬನೂ ಅದೇ ಕಾಲಕ್ಕೆ, ಪ್ರತಿಬಿಂಬನೂ ಅದೇ ಕಾಲಕ್ಕೆ ಪ್ರತೀತಿಯಾಗುವ ಹಾಗೆ ಸ್ವಪ್ನದ ಪದಾರ್ಥಗಳು ಕೂಡ ಜಾಗೃತದ ಪದಾರ್ಥಗಳು ಏನಾಗ್ತವ, ತಂದೆ ಮೊದಲು ಏನಾಗ್ತಾನ ಪ್ರತೀತಿಯಾಗಿ ಅವನೊಂದು 18-20 ವರ್ಷ ಆದ್ಮೇಲೆ ಅವನ ಮಗ ಪ್ರತೀತಿ ಆಗ್ತಾನ. ಇಲ್ಲಿ ತಂದೆ ಮಗ ತಂದೆ ಮಗ ಆಗ್ಬೇಕಾದ್ರೆ ಒಂದು 20 ವರ್ಷ ಬೇಕಿಲ್ಲ. ಒಂದು ಬೀಜ ವೃಕ್ಷ ಆಗ್ಬೇಕಾದ್ರೆ ಒಂದು 3-4 ವರ್ಷ ಬೇಕು. ಒಂದು ಆಕಳು ಕರುವನ್ನು ಹಾಕಬೇಕಾದ್ರೆ ಒಂದು 4-5 ವರ್ಷ ಬೇಕು. ಹಂಗ ಅಲ್ಲಿ ಜಾಗೃತದಲ್ಲಿ ಕ್ರಮ ಅದ, ಒಂದು ಪದ್ಧತಿ ಅದ. ಆದ್ರೆ ಸ್ವಪ್ನದಲ್ಲಿ ಆ ರೀತಿಯ ಕ್ರಮ ಇಲ್ಲ. ದೇಶದ ಬಗ್ಗೆ ಕ್ರಮ ಇಲ್ಲ, ಕಾಲದ ಬಗ್ಗೆ ಕ್ರಮ ಇಲ್ಲ, ಮತ್ತೆ ನೀತಿ ರೀತಿಗಳ ಬಗ್ಗೆ ಕ್ರಮ ಇಲ್ಲ. ಏನು ಕ್ರಮ ಇಲ್ಲ? ಕ್ರಮ ಇಲ್ಲದೆ ಪ್ರತೀತಿ ಆಗ್ತಾರೆ. ಅದಕ್ಕೆ ಸ್ವಪ್ನದ ಪದಾರ್ಥಗಳು ಏಕಕಾಲಕ್ಕೆ. ಅಲ್ಲೇನು ಮೊದಲು ತಂದೆ ಪ್ರತೀತಿಯಾಗಿ ಆಮೇಲೆ ಒಂದು 20 ವರ್ಷ ಆದ್ಮೇಲೆ ಮಗ ಪ್ರತೀತಿ ಆಗ್ತಾನೇನು? ಕನಸು ಬೀಳೋದು 1 ನಿಮಿಷ 2 ನಿಮಿಷದಲ್ಲಿ ಕನಸು ಇರ್ತದೆ. ಅಷ್ಟರೊಳಗ ಇಡೀ ಬ್ರಹ್ಮಾಂಡ ದರ್ಶನ ಆಗ್ತದೆ ಅಲ್ಲಿ ಏಕಕಾಲಕ್ಕೆ. ಕರೆಕ್ಟಾ? ನೆಕ್ಸ್ಟ್, ಸಾಕ್ಷಿಯು ಆಭಾಸನನ್ನು ಏನ್ ಮಾಡ್ತಾನ? ಸಾಕ್ಷಿ ಆಭಾಸನನ್ನು ಪ್ರಕಾಶ ಮಾಡುತ್ತಾನೆ. ಯಾಕೆ ಪ್ರಕಾಶ ಮಾಡ್ತಾನ ಸಾಕ್ಷಿ ಆಭಾಸನನ್ನ? ಸ್ವಯಂ ಪ್ರಕಾಶ. ಅವ ಯಾರು? ಕೂಟಸ್ಥ. ಸಾಕ್ಷಿ ಏನದನ? ಅವನು ಸ್ವಯಂ ಪ್ರಕಾಶನಾಗಿರುವುದರಿಂದ ಆಭಾಸನನ್ನ ಪ್ರಕಾಶ ಮಾಡುತ್ತಾನೆ ಅಂದ್ರೆ ತಿಳಿಯುತ್ತಾನೆ. ಅದಕ್ಕೆ ಆತ್ಮ ಅಂತಾರ. ಅರಿಯುವ ವಸ್ತುವಿಗೆ ಆತ್ಮ ಅಂತಾರ. ಮತ್ತ ಆಭಾಸನು ಕೂಟಸ್ಥನನ್ನ ಪ್ರಕಾಶ ಮಾಡುವುದಿಲ್ಲ. ಯಾಕೆ ಮಾಡಂಗಿಲ್ಲ? ಆಭಾಸನು ಜಡವಾಗ್ಯದನ್ರಿ, ಅವನಿಗೆ ಕೂಟಸ್ಥನನ್ನ ಪ್ರಕಾಶ ಮಾಡುವ ಸಾಮರ್ಥ್ಯ ಇಲ್ರಿ. ಅವನು ಜಡ ಅದನ, ಸ್ವಯಂ ಪ್ರಕಾಶ ಇಲ್ಲ. ಹಿಂಗಾಗಿ ಅವನೇನ್ ಮಾಡ್ತಾನ? ಕೂಟಸ್ಥ ಅಥವಾ ಸಾಕ್ಷಿಯನ್ನ ಪ್ರಕಾಶ ಮಾಡುವ ಸಾಮರ್ಥ್ಯ ಅವನಿಗಿಲ್ಲ. ಆದರೆ ಆಭಾಸನಿಗೆ ಪ್ರಕಾಶ ಮಾಡುವ ಸಾಮರ್ಥ್ಯ ಉಂಟು. ಏನನ್ನು ಪ್ರಕಾಶ ಮಾಡ್ತಾನವನು? ಜಡ ವಸ್ತುಗಳನ್ನು ಮಾತ್ರ ಪ್ರಕಾಶ ಮಾಡ್ತಾನ. ಅವನಿಗೆ ಚೇತನವನ್ನು ಪ್ರಕಾಶ ಮಾಡುವ ಸಾಮರ್ಥ್ಯ ಇಲ್ಲ. ಆದರೆ ಕೂಟಸ್ಥ ಸ್ವಯಂ ಪ್ರಕಾಶನಾಗಿರುವುದರಿಂದ ಆತ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಸರ್ವವನ್ನ ಪ್ರಕಾಶ ಮಾಡುವ ಸಾಮರ್ಥ್ಯ ಕೂಟಸ್ಥನಿಗಿದೆ. ಅದಕ್ಕೆ ಜಡ ವಸ್ತುಗಳನ್ನ ಪ್ರಕಾಶ ಮಾಡಬೇಕಾದ್ರೆ ಆಭಾಸ ಇದ್ರೆ ಸಾಕು. ಆದ್ರೆ ಕೂಟಸ್ಥ ಆತನನ್ನ ನಾವು ಪ್ರಕಾಶ ಮಾಡಬೇಕಾದ್ರೆ ನಾವೇನ್ ಮಾಡಬೇಕಾಗ್ತದೆ?
ಕೂಟಸ್ಥನೇ ಆಗ್ಬೇಕಾಗ್ತದೆ. ಕೂಟಸ್ಥನಾಗಿ ಕೂಟಸ್ಥನನ್ನರಿಯಬೇಕು, ಸಾಕ್ಷಿಯಾಗಿ ಸಾಕ್ಷಿಯನ್ನರಿಯಬೇಕು. ಹೌದಿಲ್ಲ? ಚೇತನವಾಗಿ ಚೇತನವನ್ನರಿಯಬೇಕು. ಏನಿದು ಕೂಟಸ್ಥನಾಗುವುದಂದ್ರೆ ಏನು, ಆಭಾಸನಾಗುವುದಂದ್ರೆ ಏನು ಅಂತಂದ್ರೆ ಅಂತಃಕರಣ. ನಮ್ಮೊಳಗೊಂದು ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಉಳ್ಳಂತ ಒಂದು ಅಂತಃಕರಣ ಇದಲ್ಲ. ಆ ಅಂತಃಕರಣ ಕಾರ್ಯ, ಅದರದ ಕಾರಣ ಯಾವುದು? ಅಜ್ಞಾನ. ನಾನು ಬ್ರಹ್ಮನನ್ನು ಅರಿಯುವುದಿಲ್ಲ, ಬ್ರಹ್ಮಂದು ನಂದು ಏನ್ ಸಂಬಂಧ ಗೊತ್ತಿಲ್ಲ. ಅವನು ಬೇರೆ ನಾನು ಬೇರೆ, ಅವನು ನಾನು ಒಂದೇ ಅದೀವೋ ಏನದೀವೋ ಏನೋ ಗೊತ್ತಿಲ್ಲ, ಬ್ರಹ್ಮದ ಬಗ್ಗೆ ಗೊತ್ತಿಲ್ಲ. ಬ್ರಹ್ಮಜ್ಞಾನ, ಜೀವ ಅಂದ್ರೇನು, ಬ್ರಹ್ಮ ಅಂದ್ರೇನು, ಜೀವನಿಗೆ ಬ್ರಹ್ಮನಿಗೆ ಇರುವ ಸಂಬಂಧ ಏನು, ಅದರಲ್ಲಿ ನಾನು ಯಾರು, ಈ ಜಗತ್ತೆಲ್ಲದು, ಇದ್ರ ಬಗ್ಗೆ ಏನೂ ತಿಳುವಳಿಕೆ ಇಲ್ಲದಂಥದ್ದು ಏನದು? ಅಜ್ಞಾನ. ಈ ಅಜ್ಞಾನ ಬರೇ ಪುಸ್ತಕಿನಾಗಿಂದು ಓದಿದರೂ ತಿಳಿಯಂಗಿಲ್ಲ, ಒಬ್ಬರು ಹೇಳಿದ್ರೆ ಕೇಳಿದ್ರು ಬರಂಗಿಲ್ಲ, ಹೇಳಿದ್ರು ಬರಂಗಿಲ್ಲ. ನೀವು ಸ್ವಂತ ಕುಂತು ಆಲೋಚನೆ ಮಾಡಿ ಅದರ ಬಗ್ಗೆ ನಿರ್ಣಯಗಳನ್ನು ತಗೋಬೇಕು. ಆ ನಿರ್ಣಯಗಳು ಎಂಥವು ಇದ್ರೆ ಮೋಕ್ಷ ಆಗ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾರ್ಗದರ್ಶನ ಮಾಡ್ಕೊತ ಬಂದರ. ಇವೆಲ್ಲ ಸ್ವಾನುಭಾವದ ಪಾಠಗಳು. ಅದಕ್ಕೆ ಇಲ್ಲೇನಾಗ್ತದ, ಇಲ್ಲಿ ಏನಾಗ್ಲಿಕತ್ತದ, ಏನ್ ಹೇಳಕತ್ತೀನಿ ನಾನೀಗ? ಏನ್ ವಿಷಯ ಹೇಳಕತ್ತೀನಿ? ಇಲ್ಲೇನಂದ್ರೆ ಆಭಾಸ ಮತ್ತು ನಾ ಏನ್ ಹೇಳಕತ್ತೀನಿ ಅನ್ನೋದಕ್ಕೆ ಲಕ್ಷ್ಯ ಇರಬೇಕು. ಕೂಟಸ್ಥನನ್ನು ಅರಿಬೇಕಾದ್ರೆ, ಕೂಟಸ್ಥ ತನ್ನ ತಾನು ಅರಿಬೇಕಾದ್ರೆ ತಾನು ಕೂಟಸ್ಥನೇ ಆಗಬೇಕು. ನಮ್ಮ ಮೂಲ ಸ್ವರೂಪ ಕೂಟಸ್ಥ, ಆಭಾಸ ಅಲ್ಲ. ಇದನ್ನು ತಿಳ್ಕೊಂಡು ಕೂಟಸ್ಥನ ಅರಿಯಬೇಕಾದ್ರೆ ಕೂಟಸ್ಥನೇ ಆಗಬೇಕು. ಇದು ಹೇಳಕತ್ತೀನಿ ನಾನೀಗ. ಅದಕ್ಕೆ ಕೂಟಸ್ಥನ ಅರಿಯಲಕ್ಕೆ ಕೂಟಸ್ಥನೇ ಆಗಬೇಕು ಅಂತಂದ್ರೆ ಏನಾಗ್ಯದ? ಕೂಟಸ್ಥ ಅಂತಃಕರಣದ ಜೊತೆಗೆ ಬೆರೆತಾಗ ಆಭಾಸ ಅನ್ನಿಸ್ಕೊತಾನ, ಜೀವ ಅನ್ನಿಸ್ಕೊತಾನ. ಆ ಜೀವಭಾವದೊಳಗೆ ಏನದ? ಅಜ್ಞಾನದ ವಿಚಾರಗಳದವ. ನಾನು, ನನ್ನದು, ಜನನ, ಮರಣ, ಗಮನ, ಆಗಮನ, ಪಾಪ, ಪುಣ್ಯ, ಸುಖ, ದುಃಖ, ಇವೆಲ್ಲ ಅಜ್ಞಾನದ ವಿಚಾರಗಳು. ಈ ಅಜ್ಞಾನದ ವಿಚಾರಗಳು ನಾವೇನ್ ಮಾಡಬೇಕಾಗ್ತದ? ಹುಟ್ಟವ ನಾನಲ್ಲ, ಸಾಯವ ನಾನಲ್ಲ ಅಂತ ಹೇಳಿಕೆ ಈ ರೀತಿ ಅನ್ನೋದ್ರಿಂದ ಏನಾಗ್ತದ? ಒಂದು ಗಿಡ ಕಿತ್ತಿ ಒಗಿಬೇಕು ಅಂದ್ರೆ ಮ್ಯಾಲಿಂದ ಬರೇ ಹೂವ, ಟೊಂಗೆ, ಎಲೆ ಕಿತ್ತಿ ಒಗದಂಗ ಒಳಗೆ ಬೇರು ಹಂಗೆ ಉಳಿತು. ಆ ಬೇರು ಸಮೇತ ಕಿತ್ತ ಹಾಕಿದ್ರೆ ಗಿಡ ಹೋಗ್ತದೆ ಹೊರತು ಹುಟ್ಟವ ನಾನಲ್ಲ, ಸಾಯವ ನಾನಲ್ಲ, ಇಲ್ಲಿ ಉಪಜೀವನ ಮಾಡುವವನು ನಾನಲ್ಲ. ಮತ್ತ ಹೋಗವ ನಾನಲ್ಲ, ಬರವ ನಾನಲ್ಲ, ಪಾಪ ಪುಣ್ಯ ಮಾಡ ಕರ್ತೃ ನಾನಲ್ಲ, ಭಕ್ತರು ನಾನಲ್ಲ. ಹಿಂಗನೂನ ಮೋಕ್ಷ ಆಗ್ತದೆ? ಹಿಂಗನೂನ ಮೋಕ್ಷ ಆಗಲ್ಲ. ಇದೇನದ? ಕಾರ್ಯ ಅದ. ಇದು ಅಂತಃಕರಣದಲ್ಲಿ ಯಾರೋ ಹೇಳಿದ ಮಾತುಗಳನ್ನು ತಿಳಿದು ನಾವು ಹೇಳ್ಕೊತಾದ್ರೆ ಇದು ಕಾರ್ಯ. ಇದರದ ಮೂಲ ಕಾರಣ ಎಲ್ಲದಂತಂದ್ರೆ ಕಾರಣ ಶರೀರ ಅಜ್ಞಾನದಲ್ಲಿ. ಅಜ್ಞಾನದಲ್ಲಿ ಏನದ? ಜೀವ, ಬ್ರಹ್ಮ. ಜೀವ ಅಂದ್ರೇನು, ಬ್ರಹ್ಮ ಅಂದ್ರೇನು ಅಂತೇಳಿ ಆಳವಾಗಿ ಚಿಂತನೆ ಮಾಡ್ಕೊತ ಹೋಗ್ಬೇಕಾಗ್ತದೆ. ಮಾಡ್ಕೊತ ಹೋಗಿ ಜೀವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಆ ಬ್ರಹ್ಮ ಜೀವ ಒಂದೇ ಅದರ. ಘಟಾಕಾಶ, ಮಠಾಕಾಶ, ಮಹಾಕಾಶ ಎಲ್ಲಾ ದೃಷ್ಟಾಂತಗಳನ್ನು ತಿಳ್ಕೊಂಡು ಮತ್ತೆ ಬ್ರಹ್ಮ ಹೆಂಗದನ? ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣದನ.
ಜೀವನಲ್ಲಿರುವ ಅಂತಃಕರಣ, ಇವೆಲ್ಲ ಆಭಾಸ. ಜೀವ ಬ್ರಹ್ಮ ಒಂದು ಬಿಟ್ರೆ ಉಳಿದದ್ದೆಲ್ಲ ಏನದ? ಕಲ್ಪಿತ ಅದ. ಬ್ರಹ್ಮ ಒಬ್ಬನೇ ಅಕಲ್ಪಿತ ಅದನ, ಎಲ್ಲ ಮಿಥ್ಯ ಅದ, ಬ್ರಹ್ಮ ಒಂದೇ ಸತ್ಯ ಅದ. ಈ ರೀತಿಯಾಗಿ ಸಾಕಷ್ಟು ಬ್ರಹ್ಮಜ್ಞಾನದ ವಿಚಾರಗಳನ್ನು ತಿಳಿದುಕೊಂಡು ಅಲ್ಲಿ ಏನಾಗಬೇಕಾಗಿಲ್ಲ, ಅಖಂಡ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ ಅನ್ನಂತ ಅನುಭವಕ್ಕೆ ಬಂದು ಅನುಭವ ಸಿದ್ಧ ಆಯಿತು ಅಂದಾಗ ಅದೇನಾಗ್ತದ? ಅಜ್ಞಾನ ಕಳ್ಕೊಂಡಾಗ, ಅಜ್ಞಾನ ಹೋದಾಗ ಏನಾಗ್ತದ? ಅಂತಃಕರಣನು ಹೋಗಿಬಿಡ್ತದೆ. ಆ ಕಾರಣವಾದಾಗ ಕಾರ್ಯ ತಾನೇ ಹೋಗಿಬಿಡ್ತದೆ. ಬೇರು ಕಳ್ಕೊಂಡು ಗಿಡ ಎಂದರೆ ಇರ್ತದೇನ್ರಿ ಅದು? ಹಂಗ ಬೇರನ್ನ ಕಳ್ಕೊಂಡಂತ ಗಿಡ ಆಗಿ ಆ ಗಿಡ ಮನ ಬುದ್ಧಿ ಚಿತ್ತ ಎಲ್ಲ ಹೋದ್ಮೇಲೆ ಅಲ್ಲಿ ಉಳಿಯೋದು ಒಂದೇ ಒಂದು, ಏನು? ಕೂಟಸ್ಥ. ಆ ಕೂಟಸ್ಥನ ಒಂದನ್ನ ಮಾತ್ರ ಉಳಿಸ್ಕೊಂಡು ಉಳಿದು ಎಲ್ಲ ಅಂತಃಕರಣ ಅಜ್ಞಾನ ಕಳ್ಕೊಂಡ ಮೇಲೆ ಇನ್ನ ಒಂದು ಅದರ ಜೊತೆಗೆ ಏನು ಉಳಿತದೆ? ಸೂಕ್ಷ್ಮ ಶರೀರ ಹೋದ್ಮೇಲೆ ಸ್ಥೂಲ ಶರೀರ ಅಂತ ಒಂದು ಉಳಿತದೆ. ನೀವು ಕಾರಣ ಶರೀರ ಕಳ್ಕೊಂಡ್ರೆ ಸೂಕ್ಷ್ಮ ಶರೀರ ತಾನೇ ಹೋಗ್ತದೆ, ಸ್ಥೂಲ ಶರೀರ ಹಂಗೆ ಉಳಿದಿರ್ತದೆ. ಅದನ್ನು ಕಳ್ಕೊಳ್ಳೋಕೆ ಏನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಅದರ ಆಯುಷ್ಯ ಇರೋ ಪರ್ಯಂತರ ಇದ್ದು ತಾನದು ಹೋಗಿಬಿಡ್ತದ. ಈ ಒಂದು ಕಾರಣ ಶರೀರ ಸೂಕ್ಷ್ಮ ಶರೀರಗಳನ್ನ ಕಳೆದುಕೊಂಡ ಸ್ಥಿತಿ ಕೇವಲ ಕೂಟಸ್ಥ ಮತ್ತು ಸ್ಥೂಲ ಶರೀರ ಉಳ್ಳಂತ ಸ್ಥಿತಿ. ಇದಕ್ಕೇನಂತಾರೆ? ಜೀವನ್ಮುಕ್ತ ಸ್ಥಿತಿ. ಜೀವನ್ಮುಕ್ತ ಸ್ಥಿತಿ ಅಂತಾರೆ. ಆಧ್ಯಾತ್ಮಿಕ ಅನುಭವಗಳನ್ನ ಪ್ರಾಮಾಣಿಕವಾಗಿ ತನಗಾದ ಆನಂದ, ಪರಮಾನಂದ, ದುಃಖ ನಿವೃತ್ತಿ ಸ್ಥಿತಿ, ಮೋಕ್ಷದ ಸ್ಥಿತಿ, ತನ್ನ ಅನುಭವವನ್ನ ಜಗತ್ತಿಗೆ ಸಾರುವಂತ ಒಂದು ಸ್ಥಿತಿ ಅದು. ಆ ಸ್ಥಿತಿ ಪ್ರಾಪ್ತಿ ಮಾಡಿಕೊಂಡು ಈ ದೇಹ ಮೋಕ್ಷ ಅಂತಂದ್ರೆ ದೇಹ ನಾಶ ಆಗುವ ತನಕ ತನ್ನ ಅನುಭವಗಳನ್ನ ಯಾರು ಹೇಳ್ತಾ ಇರ್ತಾರ ಅಂತ ಮಹಾತ್ಮನಿಗೆ ಏನಂತಾರ? ಸದ್ಗುರುಗಳು ಅಂತಾರ. ಕಂಡವರು, ಸತ್ಯದರ್ಶಿಗಳು ಅಂತ ಮಹಾತ್ಮರಿಗೆ ಸದ್ಗುರುಗಳು ಅಂತಾರ. ಅವರ ಜೀವನವೇ ವೇದ. ಅವರ ಪ್ರತಿಯೊಂದು ನಡೆ ನುಡಿಗಳೇ ವೇದಗಳಾಗಿರ್ತಾವ. ಅವ್ರು ಯಾವ ಶಾಸ್ತ್ರಗಳು ಓದ್ಕೊಂಡು ಹೇಳೋದು ಕೇಳೋದೇನು ಇರಂಗಿಲ್ಲ. ಅವ್ರ ಬದುಕೇ ವೇದವಾಗಿರ್ತದ. ಅದನ್ನ ಸುಮ್ಮನೆ ಅವ್ರ ಸಾನ್ನಿಧ್ಯದಾಗ ಇದ್ದರೂ ಸಾಕು ನಾವು ಉದ್ಧಾರ ಆಗಿ ಹೋಗ್ತಿರ್ತೀವಿ. ಅಂತ ಒಂದು ಸ್ಥಿತಿ, ಜೀವನ್ಮುಕ್ತ ಸ್ಥಿತಿ ಅಂತ ಏನಿರ್ತದ, ಆ ಸ್ಥಿತಿ ಎಲ್ಲರಿಗೂ ಪ್ರಾಪ್ತಿ ಮಾಡ್ಕೊಳ್ಳಕ್ ಸಾಧ್ಯ. ಎಲ್ಲರಿಗೂ ಪ್ರಾಪ್ತಿ ಮಾಡ್ಕೊಳ್ಳಕ್ ಸಾಧ್ಯ ಅದ. ಹೀಗಾಗಿ ಏನ್ ಹೇಳಕತ್ತೀನಿ? ಅಂತಃಕರಣ ಅಂದ್ರೆ ಸೂಕ್ಷ್ಮ ಶರೀರ, ಅಜ್ಞಾನ ಅಂದರೆ ಕಾರಣ ಶರೀರ. ಇವುಗಳನ್ನ ಜ್ಞಾನದ ಬಲದಿಂದ ನಷ್ಟ ಮಾಡಿಕೊಂಡಾಗ ನಾವು ಕೂಟಸ್ಥರಾಗಿರ್ತೀವಿ. ಯಾವಾಗ ನಾವು ಕೂಟಸ್ಥರಾಗಿರ್ತೀವಿ ಆವಾಗ ಕೂಟಸ್ಥನ ಅರಿವು, ಕೂಟಸ್ಥನ ಇರುವು ಎಲ್ಲ ನಮ್ಮ ಅನುಭವಕ್ಕೆ ಬರ್ತು. ಅಂತ ಒಂದು ಸ್ಥಿತಿ ಒಳಗೆ ನಮಗ ಏನಾಗ್ತದೆ? ಪರಮಾನಂದ ಪ್ರಾಪ್ತಿ. ಆ ಆನಂದ ಸಿಕ್ಕ ಮೇಲೆ ಮತ್ತೆ ಬೇರೆ ಈ ಲೋಕದ ಯಾವ ವಸ್ತುಗಳು ಬೇಡ, ಸಂಬಂಧಗಳು ಬೇಡ, ಸಂಪತ್ತುಗಳು ಬೇಡ. ಕೇವಲ ಅದೊಂದೇ ಬೇಕು, ಅದೊಂದೇ ಸಾಕು, ನನಗೇನ್ ಬೇಕಾಗಿತ್ತು ಅದು ಸಿಕ್ತು, ಸಾಕು ನಡಿ ಅಂತೇಳಿ ಸಂತೃಪ್ತಿ, ಆನಂದ ಉಂಟಾಗ್ತದೆ. ಆ ಆನಂದ ಏನಿರ್ತದಂದ್ರೆ ದುಃಖರಹಿತ ಆನಂದ. ಈ ಒಂದು ದುಃಖದ ಲವಲೇಶ ಕೂಡ ಅದರೊಳಗೆ ಇರಂಗಿಲ್ಲ. ಕೇವಲ ಅಲ್ಲಿ ಉಳ್ಳದ್ದು ಆನಂದವೇ ಆನಂದ. ಅಂತ ಒಂದು ಸ್ಥಿತಿ ಒಳಗ ಆ ಪುಣ್ಯಾತ್ಮ ಈ ಒಂದು ಸ್ಥೂಲ ಶರೀರವನ್ನ ನಿರ್ವಹಣೆ ಮಾಡುವುದಕ್ಕಾಗಿ ಕರ್ಮ ಉಪಾಸನೆಗಳನ್ನ ಮಾಡಬೇಕಾಗ್ತದೆ. ಅವು ಮಾಡುವಾಗ ಪಾಪ ಪುಣ್ಯಗಳು ಸಕಾಮ ನಿಷ್ಕಾಮ ಏನೇನಿರ್ತವ ಅದರ ಫಲಗಳು ಆ ಪುಣ್ಯಾತ್ಮನಿಗೆ ಅವು ಸಂಗ್ರಹ ಆಗಂಗಿಲ್ಲ. ಆತನ ಲೆಕ್ಕದಾಗ ಸಂಗ್ರಹ ಆಗಂಗಿಲ್ಲ. ಅದು ಸಂಗ್ರಹ ಮಾಡೋ ಪಾಸ್ಬುಕ್ಕೇ ಅಂತಃಕರಣ. ಆ ಪಾಸ್ಬುಕ್ಕೇ ಅವಂದಿರಂಗಿಲ್ಲ. ಅವ ಮಾಡಿದ ಪಾಪ ಪುಣ್ಯಾದಿಗಳು ಸುಖ ದುಃಖಾದಿಗಳು
ಏನಾಗ್ತಾವಂದ್ರ ಅವನನ್ನ ಯಾರು ರಾಗ ದ್ವೇಷಗಳಿಂದ ನೋಡ್ತಿರ್ತಾರಲ್ಲ, ಯಾರು ಅವನಿಗೆ ಪ್ರೀತಿ ಮಾಡ್ತಿರ್ತಾರ, ಅಭಿಮಾನ ಪಡ್ತಿರ್ತಾರ, ಅಂತವ್ರಿಗೆ ಅವನ ಪುಣ್ಯ ಹೋಗ್ತಿರ್ತದ. ಯಾರು ಅವನಿಗೆ ದ್ವೇಷ ಮಾಡ್ತಿರ್ತಾರ, ಟೀಕೆ ಮಾಡ್ತಿರ್ತಾರ, ಈ ಜಗತ್ತಿನೊಳಗ ಎರಡು ರೀತಿ ಜನ. ಇವರಿಬ್ರು ಏನ್ ಮಾಡ್ತಿರ್ತಾರ, ಒಬ್ರು ಅವನ ಪಾಪ ತಗೋತಿರ್ತಾರ, ಇನ್ನೊಬ್ರು ಅವನು ಪುಣ್ಯ ತಗೋತಿರ್ತಾರ. ಈ ರೀತಿಯಾಗಿ ತಿಳ್ಕೊಂಡು ಆತ ಸ್ಥೂಲ ಶರೀರ ನಷ್ಟ ಆಗಿ ಹೋದ್ಮೇಲೆ ಅವನು ಮರೆಯಾಗಿ ಹೋಗ್ತಾನ. ಆದ್ರೆ ಆತಂದು ಹೆಂಗಿರ್ತದ ಅಂದ್ರೆ ಶಾಶ್ವತ ಕೀರ್ತಿ. ಸೂರ್ಯಚಂದ್ರ ಇರುವ ತನಕ ಅವನ ಕೀರ್ತಿ ಅಜರಾಮರವಾಗಿ ಇರ್ತದ. ಆತನ ಸಾಹಿತ್ಯ, ಆತನ ನೆನಪು ಯಾಕೆ ಹಿಂಗಿರ್ತದಂತಂದ್ರೆ ಲೋಕದ ಜೀವಿಗಳ ಹೃದಯದೊಳಗೆ ಹೊಕ್ಕಿರುತ್ತಾನೆ. ಆ ಹೃದಯದೊಳಗೆ ಅವನಿಗೆ ಶಾಶ್ವತವಾದ ಸ್ಥಾನ. ಸೂರ್ಯಚಂದ್ರ ಇರುವ ತನಕ ಅವನು ಶಾಶ್ವತವಾದ ಸ್ಥಾನ ಇರ್ತದ. ಅಂತ ಒಂದು ಸ್ಥಿತಿ ಪ್ರಾಪ್ತಿ ಮಾಡಿಕೊಂಡಿದ್ದಕ್ಕೆ ಏನಂತಾರಂದ್ರೆ ಕೂಟಸ್ಥ. ಕೂಟಸ್ಥ ಕೂಟಸ್ಥ ಹುಟ್ಟವಲ್ಲ, ಸಾಯವಲ್ಲ. ಈಗ ಅಂಥದೊಂದು ಶಾಶ್ವತ ಕೀರ್ತಿಯ ಮೂಲಕ ನಿಶ್ಚಲದಾಸರು ನಿಮಗೆ ಸಿಕ್ಕರ. ಅವ್ರೇನು ಸತ್ತೋಗ್ಯಾರನ್ರಿ? 500 ವರ್ಷಗಳ ಹಿಂದೆ ಹುಟ್ಟಿ ಸತ್ತೋಗ್ಯಾರಂತಂದ್ರೆ ಅವ್ರ ಶಾಶ್ವತವಾದ ಕೀರ್ತಿ ಒಂದರ ಎಲ್ಲೋ. ಕೂಟಸ್ಥನಾಗಿ ಕೂಟಸ್ಥನ ಅರಿತು ಕೂಟಸ್ಥ ಹುಟ್ಟಿಲ್ಲ, ಸತ್ತಿಲ್ಲ. ಅಂಥದೊಂದು ಸ್ಥಿತಿ ಒಳಗೆ ಅದರಿಲ್ಲ ಅವ್ರು ನಿಶ್ಚಲದಾಸರು. ಮತ್ತೆ ಹಂಗ ಈ ದೇಶದ ಮಣ್ಣಿನ ಒಂದೊಂದು ಕಣದೊಳಗೂ ಅಂತ ಒಂದು ಸಾಧನೆ ಮಾಡಿ ಅಂತಹ ಒಂದು ಶಾಶ್ವತ ಕೀರ್ತಿ ಹೊಂದುವಂತ ಸಾಮರ್ಥ್ಯ ಈ ಭಾರತ ದೇಶದ ಒಂದೊಂದು ಮಣ್ಣಿನ ಕಣಕ್ಕೂ ಅಂಥದೊಂದು ಸಾಮರ್ಥ್ಯ ಆದ. ಆ ಸಾಮರ್ಥ್ಯವನ್ನ ಹೊರಗೆ ತೆಗೆದು ಪ್ರತಿಯೊಂದು ಕಣಕ್ಕೂ ನಾವು ಶಾಶ್ವತ ಕೀರ್ತಿವಂತರನ್ನಾಗಿ ಮಾಡಿ ಅವರಿಗೆ ಕೂಟಸ್ಥ ಸ್ವರೂಪರನ್ನಾಗಿ ಮಾಡಿ ನಾವು ಕೂಟಸ್ಥ ಸ್ವರೂಪದ ಆನಂದವನ್ನು ಅನುಭವಿಸಿ ನಾವೇನು ಸಾಧನೆ ಮಾಡುತ್ತೀವಲ್ಲ ಈ ಆಧ್ಯಾತ್ಮ ಸಾಧನೆ, ಇದಕ್ಕೆ ಏನಂತಾರಂದ್ರೆ ನಿಜ ಜೀವನ, ರಿಯಲ್ ಲೈಫ್. ವಾಟ್ ಈಸ್ ಲೈಫ್ ಅಂದ ಕೂಡ್ಲೇನೆ ಒಬ್ಬೊಬ್ರು ಒಂದೊಂದು ಏನೇನೋ ಹೇಳ್ತಿರ್ತಾರೆ. ಇದೇ ನಿಜ ಜೀವನ. ನಾನು ಕೂಟಸ್ಥನಾಗಬೇಕು, ನನಗಾದ ಆನಂದ ಜಗತ್ತಿಗೆ ಹಂಚಿ ಈ ದೇಶದ ಒಂದೊಂದು ಮಣ್ಣಿನ ಕಣವನ್ನ ನಾವು ಕೂಟಸ್ಥನ ಸ್ಥಿತಿಗೆ ತಗೊಂಡು ಬಂದು ಅವರಿಗೂ ಆನಂದ ಉಂಟು ಮಾಡಬೇಕು. ಇದು ಈ ದೇಶದ ಪ್ರತಿಯೊಬ್ಬ ಸಂತನ ಮಹಾತ್ಮನ ಗುರಿ. ಅದು ನಿಜ ಜೀವನ. ಪ್ರತಿಯೊಬ್ಬ ಈ ದೇಶದ ಪ್ರಜೆಯ ಕರ್ತವ್ಯ ಕೂಡ. ಈ ದೇಶದ ಹುಟ್ಟಿವಂತಂದ್ಮೇಲೆ ಸಂತರಾಗಬೇಕು, ಮಹಾತ್ಮರಾಗಬೇಕು, ಸಾಧುಗಳಾಗಬೇಕು. ಅದಾದಾಗೆ ಈ ದೇಶದ ಹುಟ್ಟಿದ್ದಕ್ಕೆ ಸಾರ್ಥಕ. ಈ ದೇಶದ ಹುಟ್ಟಿ ಈ ದೇಶದ ಮಣ್ಣಿಗಾಗಿ, ಈ ದೇಶದೊಳಗಿನ ಭೋಗಗಳಿಗಾಗಿ ಯಾರು ಬಡದಾಡ್ತಾರ ಅವರೆಲ್ಲ ಎಂಥವ್ರು ಅಂತಂದ್ರ ಪುಚ್ಚವಿಯೇನ ದ್ವೀಪಾದ ಪಶು ಅಂತ. ಆ ಪ್ರಾಣಿಗಳಿಗೆ, ಕಾಡು ಪ್ರಾಣಿಗಳಿಗೆ ಏನದವಂತಂದ್ರ ಬಾಲಗಳದವ, ಇವನಿಗೆ ಬಾಲ ಇಲ್ಲ. ಆ ಪ್ರಾಣಿಗಳಿಗೆ 4 ಕಾಲದವ, ಇವನಿಗೆ 2 ಕಾಲದವ ಅಷ್ಟೇ. ಬಾಲವಿಲ್ಲದ 2 ಕಾಲಿನ ಒಂದು ಕಾಡು ಮೃಗ, ಆಧ್ಯಾತ್ಮಿಕ ಗಂಧ ಇರಲಾರ್ದಂತ ವ್ಯಕ್ತಿ ಭಾರತ ದೇಶದಲ್ಲಿ ಹುಟ್ಟಿದ್ನು ಅಂತಂದ್ರ ಅವನ ಸ್ಥಿತಿ ಹಿಂಗಿರ್ತದ. ಹುಡುಕ್ರಿ ಅಂತವ ಯಾವರ ಅವನೇನು ಈ ಜಗತ್ತಿನ ಈ ದೇಶದಾಗ. ಎಲ್ಲರೂ ದೇವ್ರ ಸಲುವಾಗಿ ಮಾಡ್ಲಕತ್ತಾರ. ಇದು ತಿಳ್ಕೊರಿ. ನೋಡ್ರಿ, ಅವ್ರು ಯಾವುದೇ ಮಾಡ್ತಿರ್ಬೋದು, ದೇವ್ರ ಬಗ್ಗೆ ಬಿಟ್ಟು ಬೇರೆ ಏನು ಮಾಡ್ಲಕತ್ತಿಲ್ಲ. ಒಂದಿಷ್ಟು ಮಂದಿ ದೇವರು ಇಲ್ಲ ಅಂತೇಳಿ ನಮ್ಗಿಂತ ಹೆಚ್ಚು ಸಾಧನೆ ಮಾಡ್ಲಕತ್ತಾರ. ದೇವರ ಲಕ್ಷಣಗಳನ್ನ ಓದ್ಕೊಂಡು ದೇವರನ್ನ ಖಂಡಿಸ್ತಾರ. ಅವರು ದೇವ್ರ ಕೆಲಸನೇ ಮಾಡ್ಲಕತ್ತಾರ. ದೇವರು ಇಲ್ಲ ಅಂತ ದೇವರ ವಿರೋಧಿಗಳಾಗಿ ದೇವ್ರ ಕೆಲಸನೇ ಮಾಡ್ಲಕತ್ತಾರ. ಅವರು ದೇವರನ್ನು ಬಿಟ್ಟು ಯಾರೂ ಇಲ್ಲ ಈ ದೇಶದೊಳಗೆ. ಯಾವಾದರೆ ಅದು ಒಂದು ಜೀವಿಯನ್ನು ತೋರಿಸ್ತಾರೆ ದೇವರಂದ್ರೆ ಏನಂತ ಗೊತ್ತಿಲ್ಲ ಅನ್ನಂತವ್ರು. ಬೇರೆ ದೇಶದಾಗ ಹಿಂಗಿಲ್ಲ. ಚೈನಾದಾಗ ಹೋದ್ರೆ ದೇವರೇ ಇಲ್ಲ. ಬುದ್ಧ ಧರ್ಮ ಅದ ಅವ್ರದ್ದು. ಆತ್ಮ ಇಲ್ಲ, ಪರಮಾತ್ಮ ಇಲ್ಲ. ಇಲ್ಲಿ 33 ಕೋಟಿ ದೇವತೆಗಳು, ತ್ರಿಮೂರ್ತಿಗಳು, ಮತ್ತೆ ಎಷ್ಟೋ ಕೋಟಿ ಗುರುಗಳು ಏನೆಲ್ಲ ಅದರ ಇಲ್ಲಿ. ಇಷ್ಟೆಲ್ಲ ಇದ್ರೂ ಒಂಥರ ಜನ
ಆದ್ರೆ ಅಲ್ಲಿ ದೇವರೇ ಇಲ್ಲ ಅಂದ್ರೂ ಅವ್ರ ಫಸ್ಟ್ ಕ್ಲಾಸ್ ಬೆಳವಣಿಗೆ ನಡೆದು ಅವ್ರ ಜೀವನದಲ್ಲಿ. ಹಂಗೆ ನಮ್ಮಲ್ಲಿ ದೇವರು ಇಲ್ಲ ಅನ್ನೋರು ಯಾರ್ಯಾರು ಇಲ್ಲ. ದೇವರನ್ನ ವಿರೋಧ ಮಾಡ್ಬೇಕನ್ನೋರು ಒಂದಿಷ್ಟು ಮಂದಿ ಅದರ, ದೇವರನ್ನ ಪ್ರಸಿದ್ಧ ಮಾಡ್ಬೇಕಂತಾರ, ತಾವೇ ದೇವರಾಗಬೇಕಂತಾರ, ಒಟ್ಟ ದೇವ್ರು ಬಿಟ್ಕಿಂತವ್ರ ಅದ. ನಿಮ್ಮ ಊರಾಗ ಎಲ್ಲಾರ ಇದ್ರು ತೋರಿಸ್ರಿ ದೇವರಿಲ್ಲ ಅನ್ನೋರು ಯಾರು ಎಲ್ಲಿ ಇಲ್ಲ. ಈ ದೇಶದ ವಿಶೇಷತೆನೇ ಅದೇ. ಇಲ್ಲಿ ಹುಟ್ಟಾರಂದ್ಮೇಲೆ ಸಾಧನೆ ಮಾಡುವ ಮೂಲಕ ಒಂದ್ ಹೆಜ್ಜೆ ಮುಂದಿಡ್ತಾರ. ಆದ್ರೆ ಹುಟ್ಟಿದ ಮೇಲೆ ಹಿಂದಿನ ಪುಣ್ಯ ಪಾಪಗಳ ಪ್ರಕಾರ ಅವ್ರು ಯಾವ್ದಾರ ಒಂದು ದೇವರಿಗೆ ಹೋಗೇ ಹೋಗ್ತಾರೆ, ಒಂದೇನಾರ ಮಾಡ್ತಾರೆ. ಹೀಗಾಗಿ ನಮ್ಮ ದೇಶ, ಈ ದೇಶದಲ್ಲಿ ಹುಟ್ಟಿದ್ದೇ ಒಂದು ಸೌಭಾಗ್ಯ. ಈ ದೇಶದ ಸಾಧನೆ, ಸಾಹಿತ್ಯ, ಏನೇನದ ಪೂರ್ವಜರು ಮಾಡಿದಂತ ಆಸ್ತಿ ಏನು ಅನುಭವಿಸ್ತೀವಲ್ಲ, ಇದು ಭಾರಿ ದೊಡ್ಡ ಭಾಗ್ಯವಂತರ ದೇಶ ಭಾರತ ದೇಶ. ಭಾರತ ಅಂದ್ರೆ ಬೆಳಕು, ರಥ ಅಂತಂದ್ರೆ ಆ ಬೆಳಕನ್ನ ಅನುಭವಿಸುವುದರಲ್ಲಿಯೇ ರಮಿಸಿದವರು ಭಾರತೀಯರು. ಈ ರೀತಿ ತಿಳ್ಕೊಂಡು ಮೋಕ್ಷದ ಪರಿಕಲ್ಪನೆ ಪ್ರತಿಯೊಂದು ಸಾಲು ಕೂಡ ಮೋಕ್ಷಕ್ಕೆ ತಗೊಂಡೋಗ್ತದೆ. ಪ್ರತಿಯೊಂದು ಸಾಲು ಕೂಡ ಮೋಕ್ಷಕ್ಕೆ ತಗೊಂಡೋಗ್ತದ. ಇದು ಒಂದು ವಿಚಾರ. ಇದು ಒಂದು ವಿಚಾರ. ಇನ್ನೊಂದು ವಿಚಾರಕ್ಕೆ ಬರ್ಲಕತ್ತೀವಿ ನಾವಿವತ್ತ. ಇನ್ನೊಂದು ವಿಚಾರ ಅದೇ 4ನೇ ತರಂಗ 188ನೇ ವಿಷಯಾಂಕ 116ನೇ ದೋಹಾದೊಳಗ ಇನ್ನೊಂದು ವಿಚಾರ ಏನದಪ್ಪ ಅಂತಂದ್ರೆ, ಇಬ್ರು ಏಕಕಾಲಕ್ಕೆ ಪ್ರತೀತಿ ಆಗ್ತಾರ ಅನ್ನೋದು ಫೌಂಡೇಶನ್ ಇಟ್ಕೊಂಡು ಸಾಕ್ಷಿಯು ಆಭಾಸನನ್ನು ಅರಿಯುತ್ತದೆ. ಕಾರಣ ಸಾಕ್ಷಿ ಸ್ವಯಂ ಪ್ರಕಾಶವಾಗಿದೆ ಮತ್ತು ಸಾಕ್ಷಿ ಆಭಾಸನನ್ನು ತನ್ನನ್ನು ಅರಿಯುತ್ತದೆ. ಕೂಟಸ್ಥ ತನ್ನನ್ನು ಅರಿಯುವುದಿಲ್ಲ, ಆಭಾಸನ ಅರಿವಿಲ್ಲ, ಮತ್ತು ಕೂಟಸ್ಥನ ಅರಿವು ಅದಕ್ಕಿಲ್ಲ. ಸ್ವಪರ ಪ್ರಜ್ಞಾ ಶೂನ್ಯತ್ವಂ ಜಡತ್ವಂ. ಈ ಒಂದು ಅಂತಃಕರಣವನ್ನ ಕಳೆದುಕೊಂಡು ನಷ್ಟ ಮಾಡಿಕೊಂಡು ಕೇವಲ ಕೂಟಸ್ಥನೇ ತಾನಾಗಿ ನಿಂತಾಗ ಏನಾತನ ಕೂಟಸ್ಥನ ಅರಿವು ಇರುವು ಎಲ್ಲ ಅನುಭವಕ್ಕೆ ಬರುತ್ತದೆ. ನಾ ಇಷ್ಟ ತನಕ ಹೇಳಿ ಶ್ರಮ ಪಟ್ಟದ್ದು ಯಾಕಂದ್ರೆ ಕೂಟಸ್ಥನನ್ನು ಅರಿಯುವುದಕ್ಕೆ ತಾನು ಕೂಟಸ್ಥನೇ ಆಗಬೇಕು. ಎಲ್ಲಿ ತನಕ ಅವನು ಅಂತಃಕರಣ ಅಜ್ಞಾನಗಳ ಜೊತೆಯಲ್ಲಿ ಇರ್ತಾನ, ಅಲ್ಲಿ ತನಕ ಏನೇ ನಿಮಗ ಕೂಟಸ್ಥನ ಬಗ್ಗೆ ಅನುಭವ ಆಗ್ಯದಂತಂದ್ರೆ ಅದೆಲ್ಲ ಶಾಸ್ತ್ರಜ್ಞಾನವೇ ಹೊರತು ಸ್ವಾನುಭಾವ ಅಲ್ಲ. ಅಂತಃಕರಣವನ್ನ ಕಳೆದುಕೊಂಡವರಿಗೆ ಮಾತ್ರ ಆ ಕೂಟಸ್ಥನ ಅನುಭವ ಆಗ್ತದೆ. ಅಂತ ಸ್ಥಿತಿ ಪ್ರತಿಯೊಬ್ಬರಿಗೆ ಪ್ರಾಪ್ತಿಯಾಗಲಿ ಅನ್ನಂತ ಒಂದು ಶುಭ ಹಾರೈಕೆಯೊಂದಿಗೆ ಮುಂದಿನ ವಿಚಾರ ಏನದಪ್ಪ? ಒಂದು ವಿಚಾರ ಏನು? ಒಂದನೇ ವಿಚಾರ ಏನು? ಇಬ್ರು ಕೂಟಸ್ಥ ಮತ್ತು ಆಭಾಸ ಏಕಕಾಲಕ್ಕೆ ಪ್ರತೀತಿ ಆಗುತ್ತಾರೆ. ಇದು ಒಂದನೇ ವಿಚಾರ. ಇನ್ನು ಎರಡನೇ ವಿಚಾರ ಏನದ? ಕೂಟಸ್ಥನೇ ಅಜ್ಞಾನಕ್ಕೆ ಆಶ್ರಯ ಮತ್ತು ವಿಷಯವಾಗಿದ್ದಾನೆ. ಹೌದಿಲ್ಲ? ಗೊತ್ತಿಲ್ಲ ಇದು ನಿಮಗೆ? ಇಬ್ರು ಏಕಕಾಲಕ್ಕೆ ಪ್ರತೀತಿ ಆಗ್ತಾರನ್ನೋದೇ ಹೇಳಕ್ಕೆ ಇಷ್ಟ ಹಿಡಿತು. ಅದರ ಬಗ್ಗೆ ಪೂರ್ತಿ ಡಿಟೇಲ್ ಹೇಳೋದಕ್ಕ ಇಷ್ಟ ಹಿಡಿತು. ಇದರಿಂದ ಇಷ್ಟೆಲ್ಲ ಚಿಂತನ ಆಯ್ತು. ಈಗ ಮತ್ತೊಂದು ವಿಚಾರ ಅಂತಂದ್ರೆ ಅಜ್ಞಾನಕ್ಕೆ ಆಶ್ರಯ ಮತ್ತು ವಿಷಯ. ಏನದ? ಚೇತನವೇ ಆಗಿರುತ್ತದೆ. ಅಜ್ಞಾನಕ್ಕೆ ಆಶ್ರಯ ಮತ್ತು ವಿಷಯ ಚೇತನವೇ ಆಗಿರುತ್ತವೆ. ಚೇತನದ ಲಕ್ಷಣ ಏನಪ್ಪ? ಈಗ ಎರಡನೇ ವಿಚಾರ ತಿಳಿದ್ರ? ಇಬ್ರು ಏಕಕಾಲಕ್ಕೆ ಪ್ರತೀತಿ ಆಗುತ್ತಾರೆ ಅನ್ನೋದು ಒಂದನೇ ಲಕ್ಷಣ. ಇನ್ನ ಎರಡನೇ ಲಕ್ಷಣ ಮತ್ತೊಂದು ವಿಚಾರ ಏನದಪ್ಪ ಅಂತಂದ್ರೆ
ಅಚೇತನವೇ ಅಜ್ಞಾನಕ್ಕೆ ಆಶ್ರಯ ಮತ್ತು ವಿಷಯವಾಗಿರುತ್ತದೆ. ಹೇಳ್ರಿ, ಒಂದನೇ ವಿಚಾರ, ಎರಡನೇ ವಿಚಾರ. ಒಂದನೇ ವಿಚಾರ ಯಾವುದು? ಒಂದನೇ ವಿಚಾರದಲ್ಲಿ ಕೂಟಸ್ಥ ಮತ್ತು ಚಿದಾಭಾಸ ಇಬ್ಬರು ಏಕಕಾಲದಲ್ಲೇ ಪ್ರತೀತಿ. ಮತ್ತೊಂದು ವಿಚಾರ ಯಾವುದು? ಎರಡನೇ ವಿಚಾರ ಕೂಟಸ್ಥನೇ ಇದು ಅಜ್ಞಾನಕ್ಕೆ ಆಶ್ರಯ ಮತ್ತು ವಿಷಯ ಕೂಟಸ್ಥನೇ ಆಗಿರುತ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಚೇತನದ ಲಕ್ಷಣ ಮೊದಲು ತಿಳ್ಕೊಳ್ರಿ. ಅರಿವು ಸ್ವರೂಪವಾಗಿರುತ್ತದೆ. ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣವಾಗಿರುವಂಥದಕ್ಕೆ ಅರಿವು ಸ್ವರೂಪ ಅಂತಾರೆ. ತಾನು ಏನು ಆದ ಅಂತ ಗೊತ್ತದ, ಮತ್ತು ಇತರ ಬ್ರಹ್ಮಾಂಡ ಏನು ಅಂತ ಅದಕ್ಕೆ ಗೊತ್ತದ. ಹೀಗಾಗಿ ತನ್ನ ಬಗ್ಗೆ ತನಗೆ ಅರಿವು ಅದ, ಎಲ್ಲದರ ಬಗ್ಗೆ ಅರಿವು ಅದ. ಇದು ಚೇತನದ ಲಕ್ಷಣ. ಎರಡನೇ ಲಕ್ಷಣ ಏನು ಚೇತನದ ಲಕ್ಷಣ? ಸರ್ವ ಘಟಾದಿ ಪ್ರಪಂಚವನ್ನು ತಿಳಿಯುತ್ತದೆ. ಎರಡನೇ ಲಕ್ಷಣ ಚೇತನದ ಲಕ್ಷಣ. ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಅನ್ನೋದು ಒಂದು ವಿಶೇಷಣಗಳನ್ನು ವಿವರಣೆ ಮಾಡಿ ಹೇಳೋದು. ಚೇತನದ ಅನಂತ ಲಕ್ಷಣಗಳದವ. ಅದರೊಳಗ ಇಲ್ಲಿ ಬೇಕಾಗಿರೋದೇನು? 3 ಲಕ್ಷಣಗಳು. ಯಾವ್ಯಾವು? ಒಂದನೇತದ ಚೇತನ ಅರಿವು ಸ್ವರೂಪವಾಗಿದೆ, ಅಂದ್ರೆ ತನ್ನ ಬಗ್ಗೆ ತನಗ ಅರಿವದ. ಇದಕ್ಕೇನಂತಾರ? ಸ್ವಪ್ರಜ್ಞ. ಹೌದಾ? ನೆಕ್ಸ್ಟ್, ಸರ್ವ ಘಟಾದಿ ಪ್ರಪಂಚವನ್ನು ತಿಳಿಯುತ್ತದೆ. ಇದು ಪರಪ್ರಜ್ಞ. ನಾನು ಬ್ರಹ್ಮ ಅಂತ ನಾನು ತಿಳ್ಕೊಂಡ್ರೆ ಅರಿವು ಸ್ವರೂಪ. ಸರ್ವ ಘಟಾದಿ ಪ್ರಪಂಚ ಅಂದ್ರೆ ನನ್ನ ಎದುರಿಗಿರುವ ಎಲ್ಲ ಪದಾರ್ಥಗಳು, ಇತರ ಎಲ್ಲ ಜೀವಿಗಳು ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಳ್ಳುವಂಥದ್ದು ಇದು ಚೇತನದ ಲಕ್ಷಣ. ನಾನೇ ಬೇರೆ ನೀನೇ ಬೇರೆ ಅಂತಂದ್ರೆ ಅದು ಚೇತನದ ಲಕ್ಷಣ ಅಲ್ಲ. ಅಹಂ ಬ್ರಹ್ಮ ಅಸ್ಮಿ ಜೊತೆಗೆ ಸರ್ವಂ ಬ್ರಹ್ಮ ಅಸ್ತಿ ಅನ್ನೋದೇ ಚೇತನದ ಲಕ್ಷಣ. ಮುಂದೆ 3ನೇ ಲಕ್ಷಣ ಯಾವುದು? ಮನ ಇಂದ್ರಿಯಗಳಿಗೆ ಅಗ್ರಾಹ್ಯವಾಗಿರುತ್ತದೆ. ಚೇತನವು ಅಂತಃಕರಣಕ್ಕೆ ಅಗ್ರಾಹ್ಯವಾಗಿರುತ್ತದೆ. ಅಗ್ರಾಹ್ಯ ಅಂದ್ರೆ ಗ್ರಹಣವಾಗುವುದಿಲ್ಲ, ಅರಿವಿಗೆ ಬರುವುದಿಲ್ಲ. ಮನ ಬುದ್ಧಿಗಳಿಗೆ ಅದು ಅರಿವಿಗೆ ಬರಂಗಿಲ್ಲ, ಅಂತಃಕರಣದ ಅರಿವಿಗೆ ಬರಲ್ಲ. 3 ಲಕ್ಷಣಗಳು. ಒಂದನೇದ್ದೇನು? ಸ್ವಪ್ರಜ್ಞ ಅಂದ್ರೆ ಅರಿವು ಸ್ವರೂಪವಾಗಿರುತ್ತದೆ. ಅಂದ್ರೆ ಅಹಂ ಬ್ರಹ್ಮ ಅಸ್ಮಿ ಸ್ವರೂಪ ಇರ್ತದೆ ಚೇತನ. ಅದು ತಾನೇನ್ ಅದೀನಿ ಅಂತ ತನಗೆ ಗೊತ್ತದ. ಸಚ್ಚಿದಾನಂದ ಅದೀನಿ ಅಂತ ತಾನಗೆ ಗೊತ್ತದ. ಶಿವೋಹಂ ಅದಿದ್ದೀನಿ ಅನ್ನೋದು ಗೊತ್ತದ. ಇದಕ್ಕೆ 1ನೇ ಲಕ್ಷಣ ಯಾವ್ದ್ರಿ? ಇದು ಅರಿವು ಸ್ವರೂಪವಾಗಿರುವುದು. 1ನೇ ಲಕ್ಷಣ. ಇನ್ನು 2ನೇ ಲಕ್ಷಣ ಪ್ರಪಂಚವನ್ನ ತಿಳಿಯುವಂತಹದ್ದು. ಇದು 2ನೇ ಲಕ್ಷಣ. ಮತ್ತು 3ನೇ ಲಕ್ಷಣ ಮನ ಇಂದ್ರಿಯಗಳಿಗೆ ಅಗ್ರಾಹ್ಯವಾಗಿರುತ್ತದೆ. ಮನ ಇಂದ್ರಿಯಗಳಿಗೆ, ಅಂತಃಕರಣ ಮತ್ತು ಸ್ಥೂಲ ಶರೀರದ ಇಂದ್ರಿಯಗಳೇನದವಲ್ಲ, ಈ ಇಂದ್ರಿಯಗಳು ಏನ್ ತಿಳ್ಕೊತವ? ಮನಸ್ಸಿಗೆ ಸಂಕಲ್ಪ ವಿಕಲ್ಪದ ಮೂಲಕ, ನಿಶ್ಚಯದ ಮೂಲಕ ಯಾವುದೋ ಒಂದು ವಿಷಯ ನೆನಪಿಟ್ಟುಕೊಂಡು ಆ ಸ್ಮೃತಿಯ ಮೂಲಕ ಅದರ ಬಗ್ಗೆ ಅಹಂ ಸುಮ್ಮನೆ ಏನು ಆಗ್ಲಾರ್ದೆ ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರ ಮೂಲಕ ಮನಕ್ಕೆ ಬರಂಗಿಲ್ಲ, ಅಂತಃಕರಣಕ್ಕೂ ಬರಂಗಿಲ್ಲ, ಅದು ಗ್ರಹಣವಾಗುವುದಿಲ್ಲ. ಮತ್ತೆ ಇಂದ್ರಿಯಗಳಿಗೆ ಗ್ರಹಣ ಆಗಂತದೇನು? ಇಂದ್ರಿಯಗಳು ಏನನ್ನು ಗ್ರಹಿಸುತ್ತವೆ? ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಗ್ರಹಿಸುತ್ತವೆ. ಈ ಚೇತನ ಏನದ? ಅದಕ್ಕೆ ಶಬ್ದ ಇಲ್ಲ. ಶಬ್ದ ಇತ್ತಂದ್ರೆ ಕಿವಿಲಿಂದ ಕೇಳಬಹುದಿತ್ತು, ರುಚಿ ಇತ್ತಂದ್ರೆ ನಾಲಿಗೆಲಿಂದ ತಿಳ್ಕೋಬಹುದಿತ್ತು, ಸ್ಪರ್ಶದಿಂದ ನಾವು ಸ್ಪರ್ಶ ಮಾಡಿ ತಿಳ್ಕೋಬಹುದಿತ್ತು. ಅದರೊಳಗೆ ಸ್ಪರ್ಶ ಇಲ್ಲ, ಶಬ್ದ ಇಲ್ಲ. ರೂಪ ಇದ್ರೆ ಕಣ್ಣಲ್ಲಿಂದ ತಿಳ್ಕೋಬೇಕಾಗಿತ್ತು, ಚರ್ಮದಿಂದ ತಿಳ್ಕೋಬೇಕಾಗಿತ್ತು, ನಾಲಿಗೆಲಿಂದ ತಿಳ್ಕೋಬೇಕಾಗಿತ್ತು, ಕಣ್ಣಲ್ಲಿಂದ ನೋಡಬಹುದಾಗಿತ್ತು, ಕಿವಿಲಿಂದ ಕೇಳಬಹುದಾಗಿತ್ತು. ಆದ್ರೆ ಅವು ಯಾವುದಕ್ಕೂ ಇಂದ್ರಿಯಗಳಿಗೆ ಗ್ರಹಣವಾಗುವುದಿಲ್ಲ. ಯಾಕೆ ಗ್ರಹಣ ಆಗಲ್ಲ ಅಂತಂದ್ರೆ
ಯಾಕೆ ಗ್ರಹಣ ಆಗಲ್ಲ? ಅಲ್ಲಿ ಆ ಚೇತನದಲ್ಲಿ ವಿಷಯಗಳಿಲ್ಲ. ಹೀಗಾಗಿ ಮನ ಇಂದ್ರಿಯಗಳಿಗೆ ಅಗ್ರಾಹ್ಯವಾಗಿರುತ್ತದೆ. ಆ ಚೇತನದ ಆಶ್ರಯದಲ್ಲಿ, ಅಂತ ಚೇತನದ ಆಶ್ರಯದಲ್ಲಿ ಏನದ? ಈ ರೀತಿಯಾದಂಥ ಚೇತನದ ಆಶ್ರಯವನ್ನು ಏನು ತಗೊಂಡದ? ಆಶ್ರಯದೊಳಗೆ ಏನು ಆಶ್ರಯ ಮಾಡ್ಯದ? ಅಜ್ಞಾನ. ಆ ಚೇತನದ ಆಶ್ರಯದಲ್ಲಿ ಅಜ್ಞಾನವಿದೆ. ಆದ್ದರಿಂದ ಅಜ್ಞಾನಕ್ಕೆ ಚೇತನವೇ ಆಶ್ರಯ ಮತ್ತು ಚೇತನವೇ ವಿಷಯ. ಚೇತನವೇ ವಿಷಯವಾಗಿದೆ ಅಂತಂದ್ರೇನು? ಅಜ್ಞಾನದಿಂದ ಆವರಣ ಆಗ್ಯದ. ಅಜ್ಞಾನ ಏನ್ ಮಾಡ್ಯದ? ಆ ಚೇತನವನ್ನು ಮುಚ್ಚಿ ಹಾಕಿಬಿಟ್ಟದ. ಅದಕ್ಕೆ ಏನಂತಾರ? ಚೇತನವೇ ಅಜ್ಞಾನಕ್ಕೆ ವಿಷಯವಾಗಿದೆ ಅಂತಂದ್ರ ಇಲ್ಲೇನ್ ಅರ್ಥ? ಚೇತನದಿಂದ ಆವರಣಗೊಂಡಿದೆ ಅಂದ್ರೆ ಮುಚ್ಚುಗೊಂಡದ. ಚೇತನದೊಳಗ ಮುಚ್ಚುಗೊಂಡದ, ಮುಚ್ಚಾಕ್ತದ. ಅದಕ್ಕೆ ದೃಷ್ಟಾಂತ. ಏನು ದೃಷ್ಟಾಂತ? ಕತ್ತಲೆಗೆ ಆಶ್ರಯ ಕೋಣೆ. ಕತ್ತಲೆಗೆ ಆಶ್ರಯ ಕೋಣೆ. ಈಗ ಚೇತನವೇ ಅಂತ ಒಂದು ಚೇತನ. ಎಂಥ ಚೇತನ? ಅರಿವು ಸ್ವರೂಪವಾದ ಚೇತನ, ಸರ್ವ ಘಟಾದಿ ಪ್ರಪಂಚವನ್ನು ತಿಳಿಯುವಂತ ಚೇತನ, ಮನ ಇಂದ್ರಿಯಗಳಿಗೆ ಅಗ್ರಾಹ್ಯವಾಗಿರುವ ಚೇತನದ ಆಶ್ರಯದಲ್ಲಿ ಅಜ್ಞಾನ ಇದೆ. ಜೀವ ಅಂದ್ರೆ ಏನು ಗೊತ್ತಿಲ್ಲ, ಬ್ರಹ್ಮ ಅಂದ್ರೆ ಏನು ಗೊತ್ತಿಲ್ಲ, ಜೀವ ಬ್ರಹ್ಮರ ಸಂಬಂಧ ಅಂದ್ರೆ ಏನು ಗೊತ್ತಿಲ್ಲ, ನಾನು ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಇಂಥ ಒಂದು ಅಜ್ಞಾನ ಏನ್ ಮಾಡಿದ? ಚೇತನದ ಆಶ್ರಯದಲ್ಲಿ ಆದ. ಅಂತ ಒಂದು ಅಜ್ಞಾನ ಆ ಒಂದು ಚೇತನವನ್ನ ಆವರಣ ಮಾಡಿರುವ ಕಾರಣ ಏನು ವಾಕ್ಯ ಬಳಸ್ತಾರೆ ಇಲ್ಲಿ ಅಂತಂದ್ರೆ, ಅಜ್ಞಾನಕ್ಕೆ ಚೇತನವೇ ವಿಷಯವಾಗಿದೆ ಅಂತಂದ್ರೆ ಅಜ್ಞಾನದಿಂದ ಚೇತನವು ಆಚ್ಛಾದಿತವಾಗಿದೆ, ಆವರಣಗೊಂಡಿದೆ ಅಂತ. ಚೇತನ ಇಂಥ ಒಂದು ಅಜ್ಞಾನದಿಂದ ಮುಚ್ಚುಗೊಂಡದ ಅಂತೆ. ಈಗ ಬಜಾರ್ಲಿಂತ ಏನರೇ ಅಪ್ಪ ಕೈ ಚೀಲದಾಗ ತಗೊಂಬಂದಿರ್ತಾನೆ. ಏನಾಗ್ಯದ? ಆ ಚೀಲದಾಗ ಏನದ ಅಂತೇಳಿ ಗೊತ್ತಿಲ್ಲ. ಚೀಲದೊಳಗೆ ಏನದ ಅಂತ ಗೊತ್ತಿಲ್ಲ. ಆ ಚೀಲ ಏನ್ ಮಾಡಿದ? ಒಳಗಿರುವ ಪದಾರ್ಥಗಳನ್ನ ಆವರಣ ಮಾಡ್ಯದ. ಆ ಒಳಗಿರುವ ಪದಾರ್ಥ ಏನಾಗ್ಯದ? ಆ ಚೀಲಕ್ಕೆ ವಿಷಯವಾಗ್ಯದ. ಹೌದಲ್ರಿ? ನಿಮಗೆ ಒಳಗಿರೋ ಪದಾರ್ಥ ಮುಖ್ಯನ, ಮ್ಯಾಲಿರೋ ಚೀಲ ಮುಖ್ಯನ? ಪದಾರ್ಥ ಮುಖ್ಯ. ಏನಾಗ್ಯದ? ಆ ಒಳಗಿರುವ ಪದಾರ್ಥ ಆ ಚೀಲಕ್ಕೆ ವಿಷಯವಾಗ್ಯದ. ಮತ್ತೆ ಆ ಒಳಗಿರುವ ಪದಾರ್ಥ ಯಾವುದನ್ನು ಆಶ್ರಯಿಸ್ಯದ? ಈ ಚೀಲ. ಒಳಗಿರೋ ಈ ಚೀಲ ಯಾವುದನ್ನು ಆಶ್ರಯಿಸದ? ಆ ಚೀಲದ ಜೊತೆಗೆ ಆದಲ್ರಿ. ಒಳಗಿರೋ ಪದಾರ್ಥದ ಜೊತೆಗೆ ಅದು ವಸ್ತು ಚೀಲ ಆದಿಲ್ಲ. ಆ ಚೀಲ ಮುಖ್ಯನ, ಒಳಗಿರೋ ಪದಾರ್ಥ ಮುಖ್ಯನ? ಈಗ ನಿಮ್ಗೆ ಯಾವಾಗಿದು ಗೊತ್ತಾಗ್ತದ ಅಂತಂದ್ರ, ಕ್ಯಾರಿ ಬ್ಯಾಗ್ ಕೊಟ್ಟಿರ್ತಾರ ನೋಡ್ರಿ. ಯಾವ್ದಾರ ಒಂದು ಥರ್ಡ್ ಕ್ಲಾಸ್ ಕ್ಯಾರಿ ಬ್ಯಾಗ್ನಾಗ ಏನಾರ ಒಂದಿಷ್ಟು ಮಾಲ್ ಕೊಟ್ಟು ಕಳಿಸ್ಬಿಟ್ಟಿರ್ತಾರ. ದಾರ್ಯಾಗ ಅದು ಚೀಲ ಹರಿತಂದ್ರೆ ಗೊತ್ತಾಗ್ತದ ನಿಮ್ಗೆ. ಎಲ್ಲ ರೋಡ್ನಾಗ ಚೆಲ್ಲ ಕತ್ತಿ ಬಿಡ್ತದ ನೋಡ್ರಿ. ಟಮಾಟ ಗಿಮಾಟ ಎಲ್ಲ ರೋಡ್ ಮೇಲೆ ಬಿದ್ದುಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಓಡಾಡ್ತಿರ್ತಾವ. ಮಂದಿ ಗಾಡಿ ತಗೊಂಡು ಓಡಾಡ್ತಿರ್ತಾರ. ಟಮಾಟದ ಸಲುವಾಗಿ ನೀವು ಓಡಿ ಹೋದ್ರಂದ್ರೆ ಗಾಡಿಯಾಗ ಸಿಕ್ಕೊಂಡ್ ಬಿದ್ದು ಬಿಡ್ತೀರಿ. ಸುಮ್ಮನೆ ನಿಂದಿರ್ಬೇಕು. ಗಾಡಿ ಇರ್ಲಾರ್ದಾಗ ತೆಕ್ಕೋಬೇಕು ಟಮಾಟ. ಇಲ್ಲಾಂದ್ರೆ ಗಾಡಿ ಅದ್ರ ಮೇಲೆ ಆಯ್ದಾದ್ರೂ ಸುಮ್ ಕುಂದಿರ್ಬೇಕು. ಇಲ್ಲ ನೀವು ಟಮಾಟ ಬಿದ್ದು ಆ ಕಡೆ ಈ ಕಡೆ ಓಡಾಡ್ಲಕ್ಕತ್ರಿ ಮಂದಿ ಹಾಯಿಸ್ಬಿಡ್ತಾರೆ ನಿಮ್ಗೆ ಗಾಡಿ. ಅಥವಾ ಸಕ್ರಿ ತೊಗರಿ ಬೇಳೆ ಏನಾರ ಒಂದು ಕಟ್ಟಿರ್ತಾರ, ಅವ್ರ ರೋಡ್ ಮೇಲೆ ಚೆಲ್ಲ ಕಚ್ಚಿ ಬಿಡ್ತಂತಂದ್ರೆ ಏನ್ ಮಾಡ್ತೀರ ಅವಾಗ? ಅದಕ್ಕೆ ಆ ಚೀಲ, ಆ ಪದಾರ್ಥದಿಂದ ಆ ಚೀಲಕ್ಕೆ ಮಹತ್ವ ಬಂದದ.
ಕೈಚೀಲಕ್ಕೆ ಮಹತ್ವ ಎದರಿಂದ ಬಂದದ? ಆ ಪದಾರ್ಥದಿಂದ ಬಂದದ. ಆ ಪದಾರ್ಥ ಇದು ಚೀಲ ಎಲ್ಲಿ ಆಶ್ರಯ ತಗೊಂಡದ? ಪದಾರ್ಥಗಳಿಂದ ಅದು ಆಶ್ರಯ ತಗೊಂಡ. ಆ ಚೀಲಕ್ಕೆ ಮಹತ್ವ ಎಲ್ಲಿ ಬಂದದಪ್ಪ? ಅದಕ್ಕೆ ಎಲ್ಲಿ ಬಂದದ ಅಂದ್ರೆ ಈ ಒಳಗಿನ ಪದಾರ್ಥಗಳು ಮುಖ್ಯ ನಮಗೆ. ಅದಕ್ಕೆ ಆ ಪದಾರ್ಥಗಳಲ್ಲಿ ಈ ಚೀಲ ಏನ್ ಮಾಡ್ಯದ? ಆಶ್ರಯ ತಗೊಂಡದ. ಮತ್ತ ಪದಾರ್ಥಗಳನ್ನೇ ಮುಚ್ಚಾಕ್ಯದ. ಪ್ರತಿ ಸಲ ವಿಚಾರ ಮಾಡ್ಬೇಕು ಇವೆಲ್ಲ. ಖಾಲಿ ಚೀಲ ಬೇಕಾದಷ್ಟು ಮಡಿಚಿಟ್ಟಾರ. ಇಲ್ಲಿನೂ ಚೀಲ ಅದ, ಅಲ್ಲಿನೂ ಚೀಲ ಅದ. ಬಟ್ ಆ ಚೀಲಕ್ಕೆ ಯಾಕೆ ಮಹತ್ವ ಬಂತು? ಒಳಗೆ ಪದಾರ್ಥ ಇದ್ದದಕ್ಕೆ, ಪದಾರ್ಥದಲ್ಲಿ ಅದು ಆಶ್ರಯ ತಗೊಂಡದಕ್ಕೆ ಆ ಚೀಲದ ಮೇಲೆ ನಿಮಗೆ ಲಕ್ಷ್ಯ. ಖಾಲಿ ಚೀಲ ಬೇಕಾದಷ್ಟು ಅದು, ಅವ್ರ ಕಡೆ ಲಕ್ಷ್ಯ ಇರಲ್ಲ. ಅದಕ್ಕೆ ಕತ್ತಲೆಯ ಕೋಣೆ ಇದು ದೃಷ್ಟಾಂತ. ಕತ್ತಲೆಯ ಕೋಣೆ, ಕತ್ತಲೆಗೆ ಆಶ್ರಯ ಕೋಣೆ. ಕೋಣೆಯನ್ನು ಆಶ್ರಯ ಮಾಡಿದ ಕತ್ತಲೆಯು ಕೋಣೆಯನ್ನೇ ತಿಳಿಯಗೊಡದಂತೆ ಮಾಡುತ್ತದೆ. ಅದೇ ರೀತಿ ಚೇತನವನ್ನೇ ಆಶ್ರಯ ಮಾಡಿದ ಅಜ್ಞಾನವು ಚೇತನವನ್ನೇ ತಿಳಿಯಗೊಡದಂತೆ ಮಾಡುತ್ತದೆ. ಅದಕ್ಕೇನ್ ಮಾಡಬೇಕು? ಈ ವಾಕ್ಯ ಬರ್ಕೊಂಡ್ರೆ, ಕತ್ತಲೆಗೆ ಆಶ್ರಯ ಕೋಣೆ, ಇದು ವಾಕ್ಯ ದೃಷ್ಟಾಂತ. ಕತ್ತಲೆಗೆ ಆಶ್ರಯ ಯಾವ್ದಾಗ್ಯದ? ಕೋಣೆ. ಹೀಗಾಗಿ ಏನಾಗ್ಯದ? ಈಗ ಕೋಣೆಯ ಆಶ್ರಯ ಮಾಡಿದ ಕತ್ತಲೆಯು ಕೋಣೆ ಒಳಗೆ ಆಶ್ರಯ ತಗೊಂಡು ಆ ಕೋಣೆಯನ್ನೇ ತಿಳಿಯಗೊಡದಂತೆ ಮಾಡಿವೆ. ಕೋಣೆಯಲ್ಲಿ ಆಶ್ರಯ ಮಾಡಿದ ಕತ್ತಲೆಯು ಆ ಕೋಣೆಯನ್ನೇ ತಿಳಿಯಗೊಡದಂತೆ ಮಾಡಿದೆ. ಇದೇನು? ದೃಷ್ಟಾಂತ. ಅದೇ ರೀತಿ ಚೇತನವನ್ನು ಆಶ್ರಯ ಮಾಡಿದ ಅಜ್ಞಾನವು ಆ ಚೇತನವನ್ನೇ ತಿಳಿಯಗೊಡದಂತೆ ಮಾಡಿದೆ. ಸರಿನಾ? ಯಾವಾಗ ಅಲ್ಲಿ ಅಜ್ಞಾನ ಜಡದಲ್ಲಿ ಇಲ್ಲ, ಜಡದಲ್ಲಿ ಅದು ಆಶ್ರಯ ಮಾಡುವುದಿಲ್ಲ, ಅಜ್ಞಾನ ಚೇತನವನ್ನೇ ಆಶ್ರಯ ಮಾಡುತ್ತದೆ. ಅದಕ್ಕೇನ್ ಮಾಡ್ಬೇಕು? ಈ ವಾಕ್ಯ ಚೇತನವನ್ನೇ ಅಂತ ಬರಿಬೇಕು. ಚೇತನವನ್ನೇ, ಜಡದಲ್ಲಿ ಅಲ್ಲದು, ಚೇತನವನ್ನೇ ಆಶ್ರಯ ಮಾಡಿದ ಅಜ್ಞಾನವು ಚೇತನವನ್ನೇ ತಿಳಿಯಗೊಡದಂತೆ ಮಾಡಿದೆ. ಈ ವಾಕ್ಯ ಮುಖ್ಯ ವಾಕ್ಯ. ಆಶ್ರಯವಾಗಿದ್ದು ಮತ್ತು ವಿಷಯವಾಗಿದ್ದು ಎರಡೂ ಸೇರಿಸಿ ಏನ್ ಮಾಡಬೇಕು? ಚೇತನವನ್ನೇ ಆಶ್ರಯ ಮಾಡಿದ ಅಜ್ಞಾನವು ಚೇತನವನ್ನೇ ತಿಳಿಯಗೊಡದಂತೆ ಮಾಡಿದೆ. ಕೋಣೆಯನ್ನು ಆಶ್ರಯ ಮಾಡಿದ ಕತ್ತಲೆಯು ಕೋಣೆಯನ್ನೇ ತಿಳಿಯಗೊಡದಂತೆ ಮಾಡಿದೆ. ಅದು ದೃಷ್ಟಾಂತ. ಇಲ್ಲಿ ಚೇತನವನ್ನು ಅಂತಿಲ್ಲ, ಇಲ್ಲಿ ಚೇತನವನ್ನೇ ಆಶ್ರಯ ಮಾಡ್ತದೆ, ಜಡವನ್ನು ಆಶ್ರಯ ಮಾಡಂಗಿಲ್ಲ. ಅದಕ್ಕೆ ಚೇತನವನ್ನೇ ಆಶ್ರಯ ಮಾಡಿದ ಅಜ್ಞಾನವು ಚೇತನವನ್ನೇ ತಿಳಿಯಗೊಡದಂತೆ ಮಾಡಿದೆ. ಇದು ಎರಡನೇ ವಿಚಾರ. ತಿಳಿತಾ ಇದು? ಹೇಳ್ರಿ. ಎರಡನೇ ವಿಚಾರ ಯಾವುದು? ಮತ್ತೊಂದು ವಿಚಾರ. ತಿಳಿಯಗೊಡದಂತೆ ಮಾಡಿದೆ. ಇದು ಎರಡನೇ ವಿಚಾರ. ಒಂದನೇ ವಿಚಾರ ಯಾವುದು? ಆಭಾಸ ಮತ್ತು ಚೇತನ ಪ್ರತೀತಿ ಆಗುತ್ತಾರೆ. ಅದು ಒಂದನೇ ವಿಚಾರ. ಇದು ಎರಡನೇ ವಿಚಾರ. ಆರು 45 ಚಾಲು ಆಗ್ತದೆ. ಇನ್ನೊಂದು 5 ನಿಮಿಷ ಹೇಳಿ ಬಿಟ್ಬಿಡೋಣ. ಆಯ್ತು. ಅದಕ್ಕ ಏನ್ ಹೇಳ್ತಾರೆ ಶಾಸ್ತ್ರೀಯವಾಗಿ? ಉಂಟೆನಿಸದ, ಇಲ್ಲೆನಿಸದ, ಉಂಟು ಇಲ್ಲೆನಿಸದ ಅಖಿಲ ಕಂಟಕದ ಬೀಜವೆನಿಪ ಅನಾದಿ ಅವಿದ್ಯೆ ಉಂಟ ಆತ್ಮ ಸತ್ಯಯೊಡಗೂಡಿ ಅಂತೇಳಿ ವೇದಾಂತ ರತ್ನಾಕರ ಅಂದ್ರೇನು? ವೇದಾಂತ ರತ್ನಾಕರ ಬುಕ್ ಅಂದ್ರೆ ಯಾವುದು?
ನಿಜಗುಣರ 6 ಶಾಸ್ತ್ರಗಳ ಬುಕ್ನೊಳಗೆ ಏನ್ ಮಾಡ್ಯಾರ, ಮೂಲ ಸೂತ್ರ ರೂಪದಲ್ಲಿ ಬರೆದ್ಬಿಟ್ರ. ವೇದಾಂತ ರತ್ನಾಕರ ಅನ್ನೋದೊಂದು ಬುಕ್ ಅದ, ಒಂದು ಸಣ್ಣ ಬುಕ್ ಅದ, ಅದು ಎಲ್ಲ ಕಡೆ ಸಿಗ್ತದ. ಮೇಸರ್ಸ್ PC ಶಾಬಾದಿ ಮಠ್ ಬುಕ್ ಡಿಪೋ ಗದಗ, ಅಲ್ಲಿ ಸಿಗ್ತದೆ. ಅದು ತರಿಸುವರಿ. ವೇದಾಂತ ರತ್ನಾಕರ ಅಂದ್ರೆ ಎಲ್ಲ 6 ಶಾಸ್ತ್ರಗಳು ಅದ್ರಾಗ ಅದಾವ. ಅಂದ್ರೆ ವಿಶ್ಲೇಷಣೆ ಇರಂಗಿಲ್ಲ ಅಷ್ಟೇ. ಅದ್ರೊಳಗೆ ಏನದ ಅಂತಂದ್ರೆ ಅನುಭವ ಸಾರ ಅಂತೇನದಲ್ಲ, 1ನೇ ಸಂಧಿ ಒಳಗಿಂದ ವಾಕ್ಯ ಇದೆ, ಪೇಜ್ ನಂಬರ್ 207. ಉಂಟೆನಿಸದ ಇಲ್ಲೆನಿಸದ, ಉಂಟು ಇಲ್ಲೆನಿಸದ, ಅಖಿಲ ಕಂಟಕದ ಬೀಜವೆನಿಪ ಅನಾದಿ ಅವಿದ್ಯೆ ಉಂಟ ಆತ್ಮ ಸತ್ತೆಯೊಡಗೂಡಿ ಅಂತೇಳಿ ಒಂದು ಪದ್ಯದ, ಒಂದು ನುಡಿಯದ. ಇದರ ವಿಶ್ಲೇಷಣೆ ನಾಳೆ ಮಾಡೋಣ. ಯಾವ ರೀತಿ ಕೋಣೆಯನ್ನಾಶ್ರಯಿಸಿದ ಕತ್ತಲೆಯು ಕೋಣೆಯನ್ನೇ ತಿಳಿಯಗೊಡದಂತೆ ಮಾಡಿದೆಯೋ, ಅದೇ ರೀತಿ ಚೇತನವನ್ನೇ ಆಶ್ರಯಿಸಿದ ಅಜ್ಞಾನವು ಚೇತನವನ್ನೇ ತಿಳಿಯಗೊಡದಂತೆ ಮಾಡಿದೆ ಅನ್ನೋದಕ್ಕೆ, ಇದನ್ನು ವಿಶ್ಲೇಷಣೆ ಮಾಡುವುದಕ್ಕೆ ಏನ್ ಮಾಡ್ಯಾರ, ಈ ಒಂದು ವಾಕ್ಯವನ್ನ ಅವರು ಸಪೋರ್ಟ್ ತಗೊಂಡಾರ. ಮುಂದೆ ನಾನಾ ರೀತಿಯಾದಂಥ ವಿಚಾರಗಳನ್ನ ಹೇಳ್ಕೊತ ಹೋಗಿ ಇದು ಯಾವ ರೀತಿ ಆಶ್ರಯ ತಗೊಂಡದ, ಯಾವ ರೀತಿ ಅದು ತಿಳಿಗೊಡದಂತೆ ಮಾಡ್ಯದ ಅನ್ನೋದ್ರ ಬಗ್ಗೆ ನಾಳೆ ಹೇಳ್ತೀವಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ.